ಹಲೋ ನಮಸ್ಕಾರ. ಇದು ನಮ್ಮದು ಫಸ್ಟ್ ಡೇ ಕಾಶ್ಮೀರ್ಗೆ ಹೋಗಿದ್ದ ದಿನದ ಡೀಟೇಲ್ಸು. ಇದು ನಾವು ಮನೆಯಿಂದ ಹೊರಡ್ತಾ ಇರೋದು. ನಮ್ಮನ್ನು ಕಳಿಸ್ಕೊಡೋಕ್ಕೆ ನಮ್ಮ ಸಿಸ್ಟರು, ನಮ್ಮಮ್ಮ ಎಲ್ಲರೂ ಬಂದಿದ್ದರು. ನಮ್ಮ ಮನೆಯಿಂದ ಇದು ಹೊರಡ್ತಾ ಇರೋದು ನಾವು ಕಾಶ್ಮೀರ್ಗೆ. ಇದು ಫಸ್ಟ್ ಡೇ ನಾವು ಕಾಶ್ಮೀರಿಗೆ ಹೊರಡ್ತಾ ಇರೋದು. 21st ನಾವು ಇಲ್ಲಿಂದ ಹೊರಟಿದ್ದು. ಅಲ್ಲಿಂದ ಹೊರಟಿ ನಾವು ಟರ್ಮಿನಲ್ 2 ಇಂದ ನಮ್ಮದು ಫ್ಲೈಟ್ ಇದ್ದಿದ್ದು. ಸೊ ಬ್ಯಾಂಗ್ಳೂರು ಟರ್ಮಿನಲ್ 2 ತುಂಬ ಚೆನ್ನಾಗಿದೆ. ಟರ್ಮಿನಲ್ 2 ಅಂತೂ ನಾವು ಆಲ್ಮೋಸ್ಟ್ ಫೋಟೋ ತೊಗೊಂಡೆ ಅದರಲ್ಲಿ ಟೈಮ್ ಪಾಸ್ ಮಾಡಿಬಿಟ್ವಿ ನಾವು. ಚೆನ್ನಾಗಿ ಎಲ್ಲರೂ ಫೋಟೋಸ್ ತೊಗೊಂಡು ಮತ್ತು ಇನ್ನೂ ಎಲ್ಲರೂ ಬರೋದಿತ್ತು. ಎಲ್ಲರೂ ಬಂದರು. ಟೋಟಲ್ ನಾವು 21 ಮೆಂಬರ್ಸ್ ಹೋಗಿದ್ವಿ. 7 ಫ್ಯಾಮಿಲೀಸು 21 ಮೆಂಬರ್ಸ್ ಹೋಗಿದ್ವಿ ಟೋಟಲು. ತುಂಬ ಚೆನ್ನಾಗಿತ್ತು. ಎಲ್ಲ ಆಲ್ಮೋಸ್ಟ್ ಹೋಗಿದ್ದ ತಕ್ಷಣ ಟರ್ಮಿನಲ್ 2 ಇಂದ ಫೋಟೋ ಪಿಕ್ ಎಲ್ಲ ತೊಗೊಂಡ್ವಿ. ಸೊ ಸ್ವಲ್ಪ ಬೇಗ ಅರ್ಲಿ ಹೋದರೆ ತುಂಬ ಒಂದು 2 hours 3 hours ಮುಂಚೆನೇ ಹೋದರೆ ಬೆಟರು. ಯಾಕೆಂದರೆ ನಾವು ಫೋಟೋಸ್ ತೆಗೆಯೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ, ಗೊತ್ತೇ ಆಗಲ್ಲ. ನಮ್ಗೆ ಹಾಗೆ ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ಲಾಸ್ಟ್ ಮಿನಿಟಲ್ಲಿ ನಾವೆಲ್ಲ ರನ್ ಮಾಡಿಕೊಂಡು ಓಡೋಗಿ ನಾವು ಫ್ಲೈಟ್ ಹತ್ತಿದ್ದಾಯಿತು. ಇದು ಫ್ಲೈಟ್ ಹತ್ತುತ್ತಾ ಇರೋದು. ಇದು ಫ್ಲೈಟ್ ಒಳಗಡೆ ನಾವು ಆಲ್ಮೋಸ್ಟ್ ನಮಗೆ ಬ್ಯಾಂಗ್ಳೂರು ಟು ಶ್ರೀನಗರ್ ಫ್ಲೈಟ್ ಇದ್ದಿದ್ದು. ಡೆಲ್ಲಿನಲ್ಲಿ 120 minutes ಲೇ ಓವರ್ ಇತ್ತು. ಸೊ ನಾವು ಡೆಲ್ಲಿಗೆ ಹೋಗೋವರೆಗೂ ಸ್ನ್ಯಾಪ್ಸ್ ತೊಗೊಂಡು ಫ್ಲೈಟಲ್ಲಿ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ನಮಗೆ. ಜರ್ನಿ ಮಾಡಿದ್ದ ಟೈಮೇ ಗೊತ್ತಾಗಿಲ್ಲ. ಇದು ನಮಗೆ ಫ್ಲೈಟಿಂದ ವ್ಯೂ ಕಾಣಿಸ್ತಾ ಇರೋದು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ವಿ. ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ. ಫ್ಲೈಟಿಂದ ಸಕ್ಕತ್ತಾಗಿ ಕಾಣಿಸುತ್ತೆ ವ್ಯೂಸ್ ಮಾತ್ರ. ನಾವಿದು ಡೆಲ್ಲಿಗೆ ಹೋಗ್ತಾ ಇರೋದು. ಇದು ಬ್ಯಾಂಗ್ಳೂರು ಟು ಡೆಲ್ಲಿಲಿ 20 minutes ಸೇಮ್ ಫ್ಲೈಟೇ, ಕಂಟಿನ್ಯೂ ಫ್ಲೈಟೇ ಇತ್ತು. ಅದೇ ಫ್ಲೈಟೇ ಕಂಟಿನ್ಯೂ ಇತ್ತು ಶ್ರೀನಗರ್ಗೆ ನಮಗೆ. ಸೊ ದಟ್ ತುಂಬ ಚೆನ್ನಾಗಿತ್ತು ಫ್ಲೈಟಿಂದ ವ್ಯೂ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಯಾರೂ ಕೂಡ ನಮಗೆ ಟೈಮ್ ಹೋಗಿದ್ದಾಗಲಿ ಬೇಜಾರಾಗಿದ್ದಾಗೆ ಅನ್ನಿಸ್ಲೇ ಇಲ್ಲ. ಫಸ್ಟ್ ಡೇ ಅಲ್ವಾ, ಎಲ್ಲ ಫುಲ್ಲು ಜೋಶಲ್ಲಿದ್ವಿ. ಇದು ಡೆಲ್ಲಿ ಟು ಶ್ರೀನಗರ್ ವ್ಯೂ. ಇದು ಶ್ರೀನಗರ ಇನ್ನೇನು ಲ್ಯಾಂಡ್ ಆಗ್ತಾಯಿತ್ತು ಫ್ಲೈಟು. ಸೊ ಅವಾಗ ಮಾಡಿರೋ ವಿಡಿಯೋ ಇದು. ತುಂಬ ಚೆನ್ನಾಗಿತ್ತು ವ್ಯೂ ಮಾತ್ರ. ಸಖತ್ತಾಗಿದೆ. ಒಂದು ಸರಿ ಹೋಗಿ ಲೈಫಲ್ಲಿ ಒನ್ ಟೈಮ್ ಕಾಶ್ಮೀರ ನೋಡಬೇಕು. ತುಂಬ ಚೆನ್ನಾಗಿದೆ ಕಾಶ್ಮೀರ. ನಾವು ಹೋಗಿದ್ದ ಟೈಮು ತುಂಬ ಚೆನ್ನಾಗಿತ್ತು, December 21st. ಇದು ಕಾಶ್ಮೀರಲ್ಲಿ ನಾವು ಇದು ಶ್ರೀನಗರ್ ಏರ್ಪೋರ್ಟ್. ಇದು ಈ ಥರ ಒಂದು ಪಿಕ್ಚರ್ ಮಾಡಿಟ್ಟಿದ್ದಾರೆ. ಇದು ಮಿರರ್ ಸಿಕ್ಕಿದ ತಕ್ಷಣ ನಾವು ಲೇಡೀಸ್ ಕೇಳ್ತೀವ, ಒಂದು ಪಿಕ್ ತೆಗಿಲೇಬೇಕು. ಸೊ ಶ್ರೀನಗರ್ ಏರ್ಪೋರ್ಟಲ್ಲಿ ಇದು ನಾವೆಲ್ಲರೂ ಒಂದು ಗ್ರೂಪ್ ಫೋಟೋ ತಗೊಂಡ್ವಿ. ಅಲ್ಲಿಂದ ಸೊ ಹೊರಟ್ವಿ ನಾವು. ಇದು ಆನ್ ದ ವೇ ಹೋಗ್ತಾ ಆಲಿವ್ ಟ್ರೀ ಅಂತ ಹೋಟೆಲ್ಲು. ನಾವು ಮಧ್ಯಾಹ್ನ ಏನು ಲಂಚ್ ಮಾಡಿರಲಿಲ್ಲ. ಸೊ ದಟ್ ಎಲ್ಲ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಟೇಸ್ಟು ತುಂಬ ಚೆನ್ನಾಗಿತ್ತು. ಒಂದು ಸಾರಿ ನೀವು ಯಾರಾದರೂ ಹೋದರೆ ವಿಸಿಟ್ ಮಾಡಿ ಶ್ರೀನಗರ್. ಆನ್ ದ ವೇ ಏರ್ಪೋರ್ಟಿಂದ ಹೋಗ್ತಾನೆ ಆನ್ ದ ವೇ ಸಿಗುತ್ತೆ ನಿಮಗೆ ಹೋಟೆಲ್ಲು. ತುಂಬ ಚೆನ್ನಾಗಿದೆ. ಕ್ವಾಂಟಿಟಿ ತುಂಬ ಚೆನ್ನಾಗಿ ಕೊಡ್ತಾರೆ. ಟೇಸ್ಟು ತುಂಬ ಚೆನ್ನಾಗಿದೆ. ನಮಗೆಲ್ಲ ಓಕೆ ಲೈಕ್ ಆಯಿತು. ಯಾಕೆಂದರೆ ನಮ್ಗೆ ನೈಟ್ ಹೋಟೆಲ್ನಲ್ಲಿ ಸ್ಟೇ ಇದ್ದಿದ್ದರಿಂದ ಅಲ್ಲೇ ಊಟ ಇತ್ತು. ಸೊ ಲೈಟಾಗಿ ಎಲ್ಲರೂ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಮಕ್ಕಳೆಲ್ಲ ಇದ್ರಲ್ಲ. ಸೊ ದೊಡ್ಡ ಸ್ನ್ಯಾಕ್ಸ್ ತೊಗೊಂಡು ಹಾಗೆ ಒಂದು ಪಿಕ್ ಎಲ್ಲರೂ ಒಂದೊಂದು ಪಿಕ್ ತೊಗೊಂಡ್ವಿ ನೆನಪಾಗಿರಲಿ ಅಂತ. ಚೆನ್ನಾಗಿತ್ತು. ಇದು ಹೋಟೆಲ್ ಹೋಗಿ ನಾವು ರೀಚ್ ಆದ್ವಿ. ನೈಟ್ ಒಂದು 7:30 ಹಂಗೆ ರೀಚ್ ಆದ್ವಿ. ಸೊ ಎಲ್ಲರೂ ಹೋಗಿ ಒಂದು ಪಿಕ್ ತೊಗೊಂಡು ಫ್ರೆಶ್ ಅಪ್ ಆಗಿ ಇದು ಹೋಟೆಲ್ ಹೊರಗಡೆ ವ್ಯೂ ಇದು. ಸೊ ದಟ್ ಆಮೇಲೆ ಡಿನ್ನರ್ಗೆ ಹೊರಟ್ವಿ. ಸೊ ಅದು ಡಿನ್ನರ್ಗೆ ಬಂದ್ವಿ. ಡಿನ್ನರ್ ನೋಡಿ ಅವ್ರದ್ದು ಟ್ರೆಡಿಷ್ನಲ್ ಡ್ರೆಸ್. ಅದು ಕಾಶ್ಮೀರಿ ಅಂತ ಟ್ರೆಡಿಷ್ನಲ್ ಡ್ರೆಸ್ಸು. ನಾವು ಹಾಗೆ ಅವ್ರ ಜೊತೆನೂ ಒಂದು ಪಿಕ್ ತೊಗೊಂಡ್ವಿ. ಮತ್ತು ಅವರು ಹ್ಯಾಂಡ್ ವಾಶ್ ಮಾಡೋದಕ್ಕೆ ಡಿಫ್ರೆಂಟಾಗಿ ಬೌಲ್ ಕೊಡ್ತಾರೆ. ತುಂಬ ಚೆನ್ನಾಗಿತ್ತು. ನಾನು ಹಿಡ್ಕೊಂಡಿದ್ದೀನಿ ನೋಡಿ ಕೈನಲ್ಲಿ. ಅದು ಹ್ಯಾಂಡ್ ವಾಶ್ ಮಾಡೋದಕ್ಕೆ ಬೌಲು ಪ್ಲಸ್ ಅದರಲ್ಲಿ ನೀರಿರುತ್ತೆ, ಬೆಚ್ಚಗೆ ಇರುತ್ತೆ, ಬಿಸಿನೀರಿರುತ್ತೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಫಸ್ಟ್ ಡೇ ಎಕ್ಸ್ಪೀರಿಯೆನ್ಸು. ಎಲ್ಲರಿಗೂ ತುಂಬ ಖುಷಿ ಆಯಿತು. ಚೆನ್ನಾಗಿತ್ತು. ಏನೋ ಡಿಫ್ರೆಂಟಾಗಿ ಇತ್ತು. ಇದು ನಾವಿದ್ದಿದ್ದು ಹೋಟೆಲ್ ಓವಿನಲ್ಲಿ ರೂಮ್ ನಮ್ಮದು ಇದ್ದಿದ್ದು. ತುಂಬ ಚೆನ್ನಾಗಿತ್ತು ರೂಮ್ ಕೂಡ. ರೂಮ್ ಡೀಟೇಲ್ಸ್ ನಾವು ವಿತ್ ಚಿಲ್ಡ್ರನ್ಸ್ ಇದ್ದರೆ ಎಕ್ಸ್ಟ್ರಾ ಬೆಡ್ ಕೇಳಿದ್ವಿ. ಸೊ ದಟ್ ನಮಗೆ ಚೆನ್ನಾಗಿ ರೂಮೆಲ್ಲ ತುಂಬ ಇಷ್ಟ ಆಯಿತು. ಚೆನ್ನಾಗಿತ್ತು. ಒಂದು ಸೋಫಾ ಇತ್ತು ಎಂಟ್ರೆನ್ಸಲ್ಲೇ. ಸೋಫಾ ವಿತ್ ಕಾಫಿ ಟೇಬಲ್ಲು, ಒಂದು ಸ್ಮಾಲ್ ಫ್ರಿಡ್ಜು, ಡ್ರೆಸ್ ಇಟ್ಕೊಳ್ಳೋಕೆ ಒಂದು ಕಂಪಾರ್ಟ್ಮೆಂಟು ಎಲ್ಲ ತುಂಬ ಚೆನ್ನಾಗಿತ್ತು. ರೂಮು ನಮಗೆ ಕಂಫರ್ಟಬಲ್ ಆಗಿತ್ತು. ಪ್ಲಸ್ ಹೀಟರ್ ಇತ್ತು ರೂಮಲ್ಲಿ. ಸೊ ದಟ್ ನಿಮಗೆ ಚಳಿ ಏನು ಅನಿಸೋದಿಲ್ಲ. ಒಳ್ಳೆ ನೀವು 3 star 4 star ಹೋಟೆಲ್ಸ್ ಮಾಡಿದರೆ ನಿಮಗೆ ಹೀಟರು ವಿತ್ ಹಾಟ್ ವಾಟರು ಎಲ್ಲ ಇರುತ್ತೆ. ಸೊ ದಟ್ ತುಂಬ ಚೆನ್ನಾಗಿರುತ್ತೆ. ಕಾಶ್ಮೀರಿಗೆ ಹೋದರೆ ಮೇನ್ ಹೋಟೆಲ್ ಚೆನ್ನಾಗಿರೋದು ತೊಗೊಳ್ಳಿ. ಅದು ನಾನು ರೆಫರ್ ಮಾಡ್ತೀನಿ. ಹೋಟೆಲ್ ಹೋಗಿ ತುಂಬ ಚೆನ್ನಾಗಿತ್ತು. ಓಕೆ ನಮಗೆ ಕಂಫರ್ಟಬಲ್ ಆಗಿತ್ತು. ಶ್ರೀನಗರಲ್ಲಿರೋದು ಇದು ಹೋಟೆಲ್ಲು. ನಮಗೆ ನಾವು ಪ್ಯಾಕೇಜಲ್ಲಿ ಹೋಗಿದ್ದರಿಂದ ಅವ್ರು ನಮಗೆ ಹೋಟೆಲ್ ಹೋಗಿ ರೆಫರ್ ಮಾಡಿದರು. ಚೆನ್ನಾಗಿತ್ತು ಹೋಟೆಲ್ಲು. ಸೊ ಇದಾಗಿತ್ತು ನಮ್ಮ ಫಸ್ಟ್ ಡೇ. ಥ್ಯಾಂಕ್ ಯು.